ಮಾಧ್ಯಮದ ಸ್ನೇಹಿತರಿಗೆ ಸೌಂಡ್ ಕೊಡೋಣ. ಅಶೋಕ್ ಅಣ್ಣಗೆ ಮೈಕ್ ಇಲ್ಲದೆ ನಡೀತದೆ. ಪಿಜಿಗೂ ಅಶೋಕ್ ಅಣ್ಣ ಇಬ್ಬರದು ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿಜೇಂದ್ರ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಹ ಸುದೀರ್ಘವಾಗಿ ಈ ಸರ್ಕಾರದ ಬಂಡತನದ ತೀರ್ಮಾನಗಳು ಎಲ್ಲವನ್ನ ಇವತ್ತು ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಈ ಒಂದು RCB IPLನ ಒಂದು ಪ್ರಶಸ್ತಿಯನ್ನ 18 ವರ್ಷಗಳ ನಂತರ ಪಡೆದಂತ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ವಿಜಯೋತ್ಸವ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದಾರೆ ಕ್ರೀಡಾಭಿಮಾನಿಗಳು. ಇಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರದ ಹಲವಾರು ಉದ್ದಟತನದ ತೀರ್ಮಾನಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ಧಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ 11 ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ. ಕಳೆದ 2-3 ದಿನಗಳ ಬೆಳವಣಿಗೆಯಲ್ಲಿ ಅದನ್ನ ಮುಟ್ಲಿಕ್ಕೋಸ್ಕರವಾಗಿ 5 ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ದಯ ಇಲ್ಲದ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಬಹುಶಃ ದಯಾನಂದ್ ಅವರ ಬಗ್ಗೆ ನಾನು ಹೇಳೋದಾದ್ರೆ, ಈಗ ಇತ್ತೀಚೆಗೆ ನಾವು ಮೊದಲನೇ ವರ್ಷದ ಹೊಸ ವರ್ಷದ ಆಚರಣೆ, ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು. ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು MG ರೋಡು, ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ನಾನು ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕ, ಏಕೆಂದರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವರು ಆ ಭಾಗದ DCP ನಮ್ಮ ಅಪ್ಪಯ್ಯ ಇದಾರಲ್ಲ, ಅಪ್ಪಯ್ಯನ ಬಹಳ ಅಪ್ಪಯ್ಯ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು. DCP ಅಪ್ಪಯ್ಯ ನಿಮ್ಗೆ ಗೊತ್ತಿಲ್ಲ. ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ಗಳು ಕೇಸ್ಗಳು ಅಂತ ಹೇಳಿದ್ರಲ್ಲ, ಮೈಸೂರಿಂದ CM ಹೇಳಿದ್ರು. ಆ ಅಪ್ಪಯ್ಯನ ಆತ್ಮೀಯರು ಅವರೇ ಆಕ್ಸಿಡೆಂಟ್ ಇತ್ತು. ಏನು ಕ್ಲಾರಿಟಿ ಏನು ನಿಮ್ಗೆ ಗೊತ್ತಿಲ್ಲ ಅಪ್ಪಯ್ಯ ಯಾರು ಅಂತ. ಅವರೇ ಪಾಪ ಅವ್ರು ಹಾಕ್ಸ್ಕೊಂಡಿದ್ರು ಶೇಖರ್, ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಹೇಳಿರ್ತಾರೆ ಒಂದು 15 ದಿವಸ 1 ತಿಂಗಳು ಇನ್ನು ಮರೆಯೋವರೆಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ, ಬೇಜಾರು ಮಾಡ್ಕೋಬೇಡಿ.
ಇದೆಲ್ಲ ಜನಮಾನಸದಲ್ಲಿ ಮರೆತ ಮೇಲೆ ಮತ್ತೆ ಪುನಃ ನಿಮ್ಮನ್ನ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿರಿ ಅಂತ ಹೇಳಿದ್ದು ನನ್ನ ಅಭಿಪ್ರಾಯ. ಕೆಲವು ನಡವಳಿಕೆ ಗೊತ್ತಿದೆ ನನಗೆ, ಇವ್ರು ಯಾವ ಥರ ನಡ್ಕೊತಿದ್ದಾರೆ ಅಂತ ಇದೆ. ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಇದೆ. FIR ಅಲ್ಲಿ ಏನು ಬರೆದಿದ್ದಾರೆ, FIR ಅಲ್ಲಿ ನಿಮ್ಮ RCB ಫ್ರಾಂಚೈಸ್ನವರು, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನವರು, ಅವರುಗಳ ವತಿಯಿಂದ ಶುಭೇಂದು ಘೋಷ್ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು KCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು 4ನೇ ತಾರೀಕು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, 3ನೇ ತಾರೀಕು ನಾವೇನಾದ್ರು RCB ಟೀಮ್ ಗೆದ್ದರೆ 4ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ FIR ಕಾಪಿಲಿ ತೋರಿಸ್ಕೊಂಡಿದ್ದಾರೆ. ಈಗ ಆ ಟಪಲ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಲ್ಲಿ FIR ಹಾಕಿರತಕ್ಕಂಥದ್ದು. ಇಲ್ಲಿ ಇನ್ನೊಂದು, ಈ DPRಗೆ ರಿಕ್ವೆಸ್ಟ್ ಮಾಡಿದಾರಲ್ಲ, DPR ರಿಕ್ವೆಸ್ಟ್ಗೆ ಏನು ಕೇಳಿದ್ದಾರೆ, ಅವರು DPR ನಲ್ಲಿ ಕೇಳೋದು, kindly accept our sincere greetings from the Karnataka State Cricket Association. Plus this letter, it finds you and your family in the best of health and wish all of you the very best for the future. DPR secretary ಬರೆದಿರೋ ಲೆಟರ್. ಇಲ್ಲೇನು ಹೇಳ್ತಾರೆ, ಪರ್ಮಿಷನ್ ಟು ಯೂಸ್ ವಿಧಾನಸೌಧ grant steps for felicitation of RCB team. DPR ಕೊಟ್ಟಿರೋದು ವಿಧಾನಸೌಧದಲ್ಲಿ ನಾವು ಮುಂಭಾಗದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ DPR. ಈ ಕಂಪ್ಲೇಂಟ್ ಅಲ್ಲಿ KCA ಸ್ಟೇಡಿಯಂನ ಪರ್ಮಿಷನ್ ಕೇಳಿದ್ವಿ ಅಂತ ಇವರ ಪೊಲೀಸ್ ತರ ಬರ್ಕೊಂಡವ್ರೆ. ಹಾಗಿದ್ರೆ ಮೊದಲೇ ವಿಧಾನಸೌಧ ಮುಂಭಾಗ KCA ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರ? ಇಲ್ಲಿ ಪ್ರಶ್ನೆ, ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ FIR ಕಾಪಿ, ಏನೇನಾಯಿತು ಅಂತ ಹೇಳಿ. ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5:15 ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನು 3ನೇ ತಾರೀಕು ಮ್ಯಾಚ್ ಗೆದ್ರು, ಬೆಳಗಿನ ಜಾವ 5 ಗಂಟೆವರೆಗೂ ನಿದ್ದೆಗೆಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ. ಬೆಳಗಿನ ಜಾವದವರೆಗೂ ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು. ಎಲ್ಲೂ ನಾವು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಇಲ್ಲಿ ಯಾರು ಪ್ರಾರಂಭ ಆಯಿತು? ಇದು 4ನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮೆನ್ಗಳು ಇರ್ತಾರೆ, ಅದು ಬೇರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ, ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ರು ದಿನ ಗೋವಿಂದನ ಭಜನೆ ಮಾಡಿಕೊಂಡು ಬರುತ್ತೆ. ಅವರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ
ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ ಬೆಳಗ್ಗೆ 7-7:30 ಗಂಟೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರಿ ಇಲ್ಲ, ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ದು ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ ಇನ್ನು. ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆ ಗಂಟೆ ರಾತ್ರಿ ಇಲ್ಲ. ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡುವ ಕೆಲಸ. ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ. ಅಲ್ಲಿ KCA ಸ್ಟೇಡಿಯಂಗೆ ಈ KSRP ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ ಇಲ್ಲ, ಅಲ್ಲಿಗೆ ಮಾಡ್ತಾರೆ. ಇವ್ರು ಸೀನಿಯರ್ ಆಫೀಸರ್ ನಿಲ್ಲಾಕತ್ತಾರೆ. ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ, ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ, ಕೊಟ್ಟಿರಲ್ಲ. ಅದು ಒಂದು ನನಗೆ ಮಾಹಿತಿ. ನಂತರ ಅಲ್ಲಿ ಒಂದು 3-4 ತುಕಡಿ 25 ಜನ ಇರ್ತಾರೆ. ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ, ಕಾಟಾಚಾರಕ್ಕೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು. ನಾನು KCA ಸ್ಟೇಡಿಯಂಗೆ ಯಾವ ಕುಡುಕೋರ ಹೊಡೆತಂದಲ್ಲಿರೋದು, ಅದಕ್ಕೆ ನಾನು ಅಲ್ಲೋಗ್ಬೇಕೇನೆ. ಇಲ್ಲಿ ಆ ಕುಡಿತದ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರೋದಿಲ್ಲ. ಹೇಳ್ತಾರೆ ಕಮಿಷನ್ ಯಾವ ಕುಡಿತದ ಅರೇಂಜ್ ಮಾಡಿರ ಕಾರ್ಯಕ್ರಮ KCA ಸ್ಟೇಡಿಯಂ ನಾನು ಹೋಗಬೇಕಾ, ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಒಂದು ಭಾಗ. ಪಾಪ ನಮ್ಮ ಕನಕಪುರದ ಉಪಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕಪುರದಲ್ಲಿ ಇರ್ತಾರೆ. ಅವರಿಗೆ ಅವ್ರ ಪತ್ರಿಕಾ ಕಾರ್ಯದರ್ಶಿ, ಸರ್ ಇಲ್ಲೆಲ್ಲ ಜನ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲೇನೋ ಅರೇಂಜ್ಮೆಂಟ್ ನಡೀತಿದೆ ಸರ್. ಆಗ ನನ್ನ ಗಮನಕ್ಕೆ ಬರದೆ ಯಾರು ತೀರ್ಮಾನ ಮಾಡೋರೆ ಗೊತ್ತಿಲ್ಲ ಅಂತೇಳಿ ಪಾಪ ಅಲ್ಲಿ ಕೋರ್ಟ್ ಆಗಿದ್ದ ಅವ್ರ ಪಟಾಲನ್ನು ಕರ್ಕೊಂಡು ಸ್ವಲ್ಪ ಜನನ್ನ ನೇರವಾಗಿ ವಿಧಾನಸೌಧಕ್ಕೆ ಹೋದ್ರು. ಸಾರಿ, HAL ಏರ್ಪೋರ್ಟ್ಗೆ. HALಗೆ ಹೋಗಿ ಅಲ್ಲಿ ಅವರಿಗೆ ಸನ್ಮಾನ. ಅದೇಂತದೋ ನಮ್ಮ RCB ಫ್ಲಾಗ್ ಒಂದು, ಇನ್ನೊಂದು ನಮ್ಮ ಕನ್ನಡ ಫ್ಲಾಗ್. ಇವ್ರ ಕತ್ತಲ್ಲಿ ಕನ್ನಡದ್ದು ಫ್ಲಾಗ್ ಇಲ್ಲ, ಇಂಪೋರ್ಟೆಡ್ ಎಂಥದ್ದು ಹಾಕತ್ತಾರೆ ಈಗ ಸ್ಟೈಲ್ ಆಗಿ ಶಾಲ್ನ. ಕನ್ನಡ ಶಾಲ್ ಇವ್ರು ಹಾಕಿರಲ್ಲ. ವಿರಾಟ್ ಕೊಹ್ಲಿ ಕೊಡಕ್ಕೆ ಹೋಗ್ತಾರೆ ಕನ್ನಡ ಫ್ಲಾಗ್. ಅವರು ಒಂದು ಸೆಕೆಂಡ್ ಮತ್ತೆ ವಾಪಸ್ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ತೋರಿಸಿದಿರೋದು ಅಲ್ಲಿ ಅವ್ರು ಶೋ ಮಾಡ್ಕೊಂಡು, ನಾನು ಬ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಪ್ಯಾರಲ್ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು. ಸರಿ, ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ RCB ಫ್ಲಾಗ್ ಇಟ್ಕೊಂಡು ಏನು ಇವರೇ ಗೆಲ್ಲಿಸ್ಕೊಂಡ್ ಬಂದಿದ್ದೀನಿ ಮ್ಯಾಚ್ನ ಅಂತ ಅನ್ನಂಗೆ ಮುಂದಗಡೆ ಪೈಲಟ್ ಮಾಡ್ತಾರೆ. ಇಲ್ಲಿ ನಮ್ಮ ತಾಜ್ ಹೋಟ್ಲರಿಗೆ ಅಲ್ಲಿ ಬಿಟ್ಬಿಟ್ಟು ಹೋಗೋದೊಂದು ಭಾಗ. ಆಮೇಲೆ 11:30-12 ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ, ಅವರಿನ್ನೂ ಬಹುಶಃ ಮರೆಯಿರ್ತಾರೆ, ಫೋನ್ ಮಾಡ್ತಾರೆ,
ಏನ್ ಡಾಕ್ಟ್ರೆ ಇದು, ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದವರು, ವಿಧಾನಸೌಧ ಮುಂಭಾಗದಲ್ಲಿ ಮಾಡಕ್ಕೆ ಯಾರು ಹೇಳಿದರು ಡಾಕ್ಟ್ರೆ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಫೋನ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಈಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಮಾಡಕ್ ಬೇರೆ ಟೈಮ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮ್ಗೇನಾದ್ರೂ ಮನುಷ್ಯತ್ವ ಇದ್ರೆ, ಮಾನವೀಯತೆ ಇದ್ರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ನಂತರ ವಿಧಾನಸೌಧದ ಮುಂಭಾಗ 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ರಡಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕಾಗಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದ್ರಿ, ಟಿವಿಗಳಲ್ಲಿ ತೋರಿಸಿದ್ರಿ, ಇವ್ರಿಗೆ ಸನ್ಮಾನ ಮಾಡಕ್ ಪಾಪ ಕರೆಸಿರಿ, ಅವ್ರ ಮೇಲೆ ಯಾವುದೋ ಒಂದು ಮೂಲಿ ತಳ್ತೀರಿ ನಿಮ್ಮ ಆಟಗಾರರ ಮೇಲೆ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ಆ ಮುಖ್ಯಮಂತ್ರಿಗಳು. ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿಚಾರ್ಜ್ ಮಾಡ್ಸಕ್ಕೆ ಕರೆಸಿದ್ದೀವಿ ಜನಗಳನ್ನ, ಅಭಿಮಾನಿಗಳು. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡಿದ್ರು? ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟು ಇಲ್ಲ, ಪಾಪ ಅವ್ರೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದ್ರೂ ತರಿಸ್ಬಾರ್ದ ಅಂತೇಳಿ ಆಗ ಪರದಾಡೋದು. ಎಂತ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು ರೇಷ್ಮೆದು ಕಾಟನ್ ಹಾಕ್ತೀವಿ, ಎಲ್ಲ ತಂದು ಬೇಕಾಗ್ಬಿಟ್ಟಿವಿ, ಅದು ಹಾಕೋದು. ಆಮೇಲೆ ಅದೆಂತೂ 50 ರೂಪಾಯಿನೂ ಇವರು ಆಗ ಸಡನ್ ಆಗಿ ಇವರು ಪಾಪ ನಮ್ಮ ಒಲಿಂಪಿಕ್ ಗೇಮ್ನ ಚೇರ್ಮನ್ ಅಧ್ಯಕ್ಷರು, ನಾನು ಏಲಕ್ಕಿಯಾರ ಹೇಳಿದ್ದೆ, ಏಲಕ್ಕಿಯಾರ ತರಲಿಲ್ಲ ಅಂತ ಅವರು ಅಂತಾರಲ್ಲಿ. ಅನ್ನಾರ ಇಲ್ಲ ಗಂಧಾರ ತಂದಿದ್ದೀವಿ ಅಂತ. ಇದು ಅಲ್ಲಿ ನಡೆದಿರೋ ಘಟನೆ ನಿಮ್ ಮುಂದೆ ಹೇಳ್ತೀನಿ, ಹಿಂಗೆ ನಡ್ಕೊಂಡ್ರು ಪಾಪ ಅವರಿಗೆ ಯಾವ ರೀತಿ ಸನ್ಮಾನ ಮಾಡೋದು. ಆಮೇಲೆ ನಾನು ನೋಡ್ತಾ ಇದ್ದೆ ಶಾಸಕರನ್ನ, ಇವರೇ ಕತ್ತು ಕೈ ಹಾಕಿ ನಡ್ತಾರೆ. ಆ ಟಿವಿ ನೋಡಿದೆ, ವಿಧಾನಸೌಧ ಮುಂಭಾಗದಲ್ಲೇ ಕತ್ತು ಕೈಯಾಗಿ ಎಳಿತಾರ ಕಡೆ. ಇದೇ ನಮ್ಮ ಡೆಪ್ಟಿ CM, ಅಂದ್ರೆ ಇವರೇ ರಕ್ಷಣಾ ಇಲಾಖೆ ಕೆಲಸ ಮಾಡಕ್ ನಿಂತ್ಬಿಟ್ರಲ್ಲಿ. ವೇದಿಕೆ ಮೇಲೆ ಎಲ್ಲ ಇವ್ರ ನೆಂಟರಿಸ್ಟು ಸೇರ್ಕೊಂಡು ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಮೊದಲನೇ ಸ್ಟ್ಯಾಂಪೇಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದು ವಿಷಯ ಬರುತ್ತೆ. ಇಲ್ಲಿಗೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವೂ ಬರಲ್ಲ. ಸರ್ಕಾರಕ್ಕಾಗಲೇ ಗೊತ್ತಾಗಿದೆ, 3 ಗಂಟೆ 10 ನಿಮಿಷಕ್ಕಾಗಿದೆ ಸ್ಟ್ಯಾಂಪೇಡ್ನಲ್ಲಿ ಒಬ್ಬ ತಿರ್ಕೊಂಡು ಹೋಗಿದ್ದಾರೆ. ಇದು ನಡೆದ ಘಟನೆ. ಇವರು 6 ಗಂಟೆವರೆಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ. ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಕ್ತಾ ಇದ್ದಾರಲ್ಲ, ನೀವೇ ತೋರಿಸಿದಿರಿ ಟಿವಿಗಳು ಯಾವ ಥರ ನಡ್ಕೊಂಡ್ರು. ಅಲ್ಲಿ ಸಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತಿದ್ದಾರೆ. ಈ ಸರ್ಕಾರ
ಎರಡು ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ? ಇಲ್ಲಿ ಎರಡು ಕಡೆ ಅರ್ಜಿ ಹಾಕೊಂಡ್ರೆ ಒಂದು ಇವರೇ ಆರ್ಗನೈಸರ್ಸ್, DNA ಅದು ಯಾವುದೋ ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ನವರು, ಇಲ್ಲೂ ಕಾರ್ಯಕ್ರಮ ಅಲ್ಲೂ ಕಾರ್ಯಕ್ರಮ. ಯಾರು ಹೇಳಿದಾರೆ ನಿಮಗೆ? ಅಷ್ಟು ಅಧಿಕಾರಿಗಳು ನಿಮಗೆ ಅಷ್ಟು ಸಲಹೆ ಕೊಟ್ಟರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ, ಅದು ಹೋಗಲಿ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರಬಹುದು, ನಮ್ಮ CM ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ್ ಕರ್ಕೊಂಡು ಜನಾರ್ದನ ಹೋಟೆಲ್ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಕ್ಕೆ ಬಿಡ್ತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯವನ್ನಲ್ಲದೆ ಇನ್ನೇನು ಹೊಡೆಯೋದೇ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ರೆ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿಗಳು ಒಂದೊಂದು ರೋದನ ನಿಮ್ಮ ವರ್ಚಸ್ಸಿಗೆ, ನಿಮ್ಮ ತೀಟ ತೀರಿಸ್ಕೊಳ್ಳಿಕ್ಕೆ ಅವತ್ತಿನ ದಿನದ ಧಾರಣ ಪರಿಸ್ಥಿತಿಗೆ ಕಾರಣಕರ್ತರಿದ್ದೀರಿ. ಈ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಯಾಕೆ ಮಾಡ್ತೀರಿ? ಅಂದರೆ ಇದರಲ್ಲಿ ನನ್ನದು ಅಭಿಪ್ರಾಯ, ಕೋರ್ಟಲ್ಲಿ ಕೇಸ್ ಇದೆಯಲ್ಲ, 10ನೇ ತಾರೀಕು ಬರೆ ಎಳಿತಾರೆ, ಅದಕ್ಕಿಂತ ಮುಂಚೆ ನಾವೇನೋ ಮಾಡಿದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅಶೋಕಣ್ಣ ಹೇಳಿದ್ರಲ್ಲ. ಇಲ್ಲಿ ಇವರ ಕಂಪ್ಲೇಂಟ್ ಅಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಫಸ್ಟೇ ಹೇಳಿದ್ರು. ನೆನ್ನೆ ಪಾಪ ಅವರು ಸೂಟು ಬುಟ್ಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದರು. ನೀವು ಟಿವಿಲಿ ತೋರಿಸಿದ್ರಿ, ನಮ್ಮ ಬೆಂಗಳೂರು ಹಬ್ಬನ್ನ DC ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ದೀರಿ. ಈಗ ನೆನ್ನೆ ಮತ್ತೆ ಈಗ ಕುನ್ನಾ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ, ಅದ್ರ ಜೊತೆಗೆ ಇನ್ನೊಂದು CID ಎನ್ಕ್ವೈರಿ ಬೇರೆ, 3 ಎನ್ಕ್ವೈರಿ. ಅವ್ರು ಕೊಡ್ತಕ್ಕಂಥ ವರದಿಲಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ? ಆ 3ರಲ್ಲಿ ಈ ಸರ್ಕಾರ ಸ್ವಲ್ಪ ಜನಕ್ಕೆ ತಿಳಿಸಿ. ಎಲ್ಲಾದರೂ ಉಂಟಾ? ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರ ತೀರ್ಮಾನ. ದಯಾನನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ, ಕ್ಯಾಬಿನೆಟ್ ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು? ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು. ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಿಲ್ಲ, ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದಿರೋ ಗೊತ್ತಿಲ್ಲ. ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದರೋ ಗೊತ್ತಿಲ್ಲ. ಮೊದಲು ಅಂಥವ್ರನ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದ್ರೆ. ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೂ ಇಲ್ಲ ಅಂತಕ್ಕಂಥದ್ದಕ್ಕೆ FIR ಒಂದೇ ಸಾಕು. ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ. ಈಗ ಫಿರ್ಯಾದಾರ ಇಲ್ಲೇನೋ ಬರೋನಲ್ಲ ಅರ್ಜಿಯ ಸ್ಟೇಷನ್ ಒಳಗೆ, ಅವನ್ನೂ ಸಸ್ಪೆಂಡ್ ಮಾಡಿದ್ರಿ, ಅವನ್ನೂ ಸಸ್ಪೆಂಡ್ ಮಾಡಿದ್ರಿ. ಕಂಪ್ಲೇಂಟ್ ಫಿರ್ಯಾದಾರ ಕೊಟ್ಟವನೇ ಅವಂದೆ. ಅದರಿಂದ ಇಲ್ಲಿ ಮೊದಲು ಚೀಫ್ ಸೆಕ್ರೆಟರಿ ಯಾಕೆ ನಡ್ಕೊಂಡವ್ರೆ, ಯಾರ್ಯಾರ ಆದೇಶದ ಮೇಲೆ ಹಿಂಗೆ ನಡ್ಕೊಂಡವ್ರೆ, ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದೆ. ಅಶೋಕ್ ಹೇಳಿದ್ರಲ್ಲ, ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ. ಆ ಕುಟುಂಬಗಳು ಇವತ್ತೇನು ನೊಂದಿದ್ದಾರೆ ಅವ್ರಿಗೇನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ. ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ, ಇದೆಂಥದ್ದು 2.5 ವರ್ಷ ಏನೋ ಅವ್ರದ್ದೇನೋ ಅಗ್ರಿಮೆಂಟ್ ಏನೋ ಆಗಿದೆಯಂತ. ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇದೆ. ಇವರಿಬ್ಬರನ್ನ ಹೊರಗಾಕಿ ಏನಾದರೂ ಒಬ್ಬರು ಹೊಸಬನ ತರೋದು ಒಳ್ಳೆ.
ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರು ಏನಾದ್ರು ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲೇದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಏನ್ ದೇವರಾಜರ್ಸು ದಾಖಲೆ ಮುರಿದು ಏನ್ ಸಾಧನೆ ಮಾಡ್ತೀರಿ? ಇಷ್ಟೆಲ್ಲ ಆದ್ಮೇಲೆ ಕಣ್ಣ ಕಟ್ತಂಗಿದೆ ಹೆಂಗೆ ನಡೀತು ಇದು. ಈ ಸಾವು ನೋವುಗಳು ಆಗ್ತಿರ್ಲಿಲ್ಲ. ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣರಿರ್ತೀರಿ. ಒಂಚೂರು ಚಿಂತನೆ ಮಾಡಲಿಲ್ಲ ನೀವು. ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ದರೆ ಮೊದಲು ಇವರಿಬ್ಬರನ್ನೂ ಹೊರಗೆ ಹಾಕೋದು ಸೂಕ್ತ. ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾವು ಎಂದೂ ನೋಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲೇನು ಅಸೂಯೆಗೆ ನಾನು ಹೇಳ್ತಾ ಇಲ್ಲ, ಪಾಪ ಹೇಳ್ತಾರೆ. ಕುಮಾರಸ್ವಾಮಿ ಮಾತಾಡ್ತಾರಪ್ಪ, ಅಸೂಯೆಗೆ ಮಾತಾಡ್ತಾರೆ. ಅದಕ್ಕಾರ ಕೇಂದ್ರದಲ್ಲಿ 2 ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. 2 ಇಲಾಖೆ ದೊಡ್ಡ ಇಲಾಖೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂತ ಒಂದು ಆಶೀರ್ವಾದ. ಇವತ್ತು 2 ಇಲಾಖೆ ಯಾವ ಮಟ್ಟಕ್ಕೆ ನಾನಿವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ. HMT ನಾನು ಲೈಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಪಾಪ ಅವ್ರು ಯಾರೋ ಗೋಕುಲ್ ಅಂತ ಒಬ್ಬ ಆಫೀಸರ್ನ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ. IPS ಆಫೀಸರ್ನ, ಸಾರಿ IFS ಆಫೀಸರ್ನ. ಏನ್ ತಪ್ಪು ಮಾಡೋರೆ ಅಂತ. ಇವತ್ತು ಇವರಿಷ್ಟೆಲ್ಲ ನಾನು ವಿರೋಧ ಮಾಡಿದ್ರು HMT ರಿವೈವಲ್ ಆಗುತ್ತೆ. ಅದರ ಜೊತೆಗೆ ವಿಶ್ವೇಶ್ವರಯ್ಯ ಪ್ಲಾಂಟ್ಗೂ ಈಗಾಗಲೇ DPR ನಡೀತಾ ಇದೆ. ನೆನ್ನೆ ನಮ್ಮ ಸೆಕ್ರೆಟರಿ ಕಳಿಸಿದ್ದೀನಿ. ನಮ್ಮ ಸೇಲಂ ಸ್ಟೀಲ್ ಪ್ಲಾಂಟು ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಬರುವಂತ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ 2 ಇಲಾಖೆ ನಡೆಸ್ತಾ ಇದ್ದೀನಿ. ನನಗೇನು ಅಧಿಕಾರ ಇಲ್ಲ ಅಂತ ನಾನು ಕೊಡಬೇಕೇನಿದೆ ನನಗೆ. ಇಲ್ಲಿ ರಾಜ್ಯ ಉಳಿಸಿ. ಈ ರಾಜ್ಯ ಚಿನ್ನದಂತ ರಾಜ್ಯ ಇದೆ, ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದೆ. ಅನ್ಯಾಯ ಮಾಡಬೇಡಿ. ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗಳೂರಿನಾಗ? ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಹೆಸರಿಡಿದ ತಕ್ಷಣ ಚೇಂಜ್ ಆಗಲ್ಲ. ಏನ್ ಕೆಲಸ ಮಾಡ್ತೀರಿ ಕಣ್ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇವತ್ತು ಈ ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ನಾನು ನಮ್ಮ ಸ್ನೇಹಿತರು ಮಿತ್ರ ಪಕ್ಷ ನಮ್ಮನ್ನೇನಿಲ್ಲ ಯಾರು ಹೊಡೆಯಕ್ಕಾಗಲ್ಲ. ನಾವು ಒಟ್ಟಾಗಿ ಹೇಳ್ತೀವಿ. ಬಹಳ ಜನಕ್ಕೆ ಏನೋ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಾನು ಅಶೋಕ್ ಅವರಿಗೆ, ವಿಜಯೇಂದ್ರ ಅವರಿಗೆ ಮನವಿ ಮಾಡೋದು, ನಮ್ಮ ರವಿ ಅವರಿದ್ದಾರೆ, ಅಲ್ಲಿಂದ ನಮ್ಮ MP ಅವರಿದ್ದಾರೆ, ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆಯಲ್ಲ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ, ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅತ್ಯಂತ ನೋವಿನಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಬಹಳ ನೋವಿನಿಂದ. ವಿಧಾನಸೌಧದ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ರಾಜ್ ನೇರವಾಗಿ ಸಲಹೆ ಕೊಟ್ಟರಂತೆ, ನಿಮ್ಮ ಇಮೇಜ್ ಜಾಸ್ತಿ ಆಗುತ್ತೆ ಮಾಡಿ ಕಾರ್ಯಕ್ರಮ. ಅದಕ್ಕೆ ಹೇಳಿದ್ದು ಬ್ರದರ್, ಇವರೊಂದು ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಕಡೆ ಡೆಪ್ಟಿ CM ಇಮೇಜ್ ಜಾಸ್ತಿ ಮಾಡ್ಕೋಬೇಕು. ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೋಬೇಕು. ಇದು ನಡೆದಂಥದ್ದು. ಇವ್ರ ಇಮೇಜ್ ನ ಬೆಳೆಸ್ತಾರೆ. ಪಾಪ ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲ್ ಕುದುರೆ ಇದ್ದಂಗೆ. ಕೀಲ್ ಕೊಟ್ರೆ
ಅವರು ಎದ್ದು ಆಕ್ಷನ್ ಮಾಡ್ತಾರೆ, ಇಲ್ಲಿದ್ರೆ ಹಂಗೆ ಇರ್ತಾರೆ. ಸರ್ ಮತ್ತೊಂದು ಈ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ ಅಂತ ಹೇಳಿ ಸರ್ಕಾರ ಒಪ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಕೂಡ ಒಪ್ಕೊಂಡಿದ್ದಾರೆ. ಬಟ್ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಸರ್. ಕಾರಣ ಏನು ಅಂದ್ರೆ ಅವರು ಕೂಡ ಕಾಂಗ್ರೆಸ್ ನಾಯಕಿಯವರ ಹಸ್ಬೆಂಡ್. ಕುಮಾರಸ್ವಾಮಿ ಸರ್, ಇದ್ರ ಜೊತೆಗೆ ಈಗ ಸಂಪುಟ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪೊಲೀಸರೇನೆ ಸರಿಯಾದಂತ ಮಾಹಿತಿ ಕೊಟ್ಟಿಲ್ಲ ಅಂತ. ಜನಾರ್ದನ್ ಹೋಟ್ಲು ಹೋದ್ರು ಕೂಡ ನಮಗೆ ಸಾವಿನ ಬಗ್ಗೆ ಮಾಹಿತಿ ಇರಲಿಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ ಜನಾರ್ದನ್ ಹೋಟ್ಲು ಹೋದಾಗಲೂ ಮಾಹಿತಿ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಸಂಪುಟ ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. 3 ಗಂಟೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾವ್ರೆ ಅಂತ ಲೆಕ್ಕ. ಅಲ್ಲಿಗೆ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ಅಂದ ಮುಖ್ಯಮಂತ್ರಿ ಅಂತ. ಈಗ ನನಗೆ ಜನಾರ್ದನ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂತ ಇತ್ತು ಗೊತ್ತು, ಈ ಸರ್ಕಾರದಲ್ಲಿ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ. ಅವ್ರ ಹಿಂದೆ ಪೊಲೀಸರಲ್ವಾ ಹೋಗ್ಬೇಕಾದ್ರೆ. 10 ಕಾರು ಸರ್. ಸಾವಿನ ಬಗ್ಗೆ ಸಾವಿನ ಬಗ್ಗೆ 3 ಗಂಟೆ 10 ನಿಮಿಷಕ್ಕೆ ಸಾವಾಗಿರೋದು. ಅವ್ರಿನ್ನೂ ವಿಧಾನಸೌಧ ಮುಂದಗಡೆನೆ ಇದ್ರು. ತಿಂಡಿಗೆ ಹೋಗಿ 6:30. ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಅಲ್ಲಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳಿಂದ ಕೆಲಸ ತೆಗಿತಾವೆ. ಟೋಟಲ್ ಫೇಲ್ಯೂರ್ ಇವ್ರದೇ ಫೇಲ್. ಇಂಟೆಲಿಜೆನ್ಸ್ ಇವ್ರ ಕೈಲೇ ಇರೋದಿಲ್ವಾ? ಈಗ ಯಾರನ್ನ ಬೇಕೋ ಅವ್ರನ್ನ ಸೇವ್ ಮಾಡ್ತಾರೆ, ಯಾರನ್ನ ಬೇಕೋ ಉಪಯೋಗ ಮಾಡಿ ಬಾಡದೆ ಅಂತ ಕೂತ್ಬೇಕು. ಅದು ಗೊತ್ತಾಯ್ತು ಅವ್ರನ್ನ, ಯಾಕೆಂದ್ರೆ ಸಸ್ಪೆಂಡ್ ಮಾಡೋ ಪರಿಸ್ಥಿತಿ ಇಲ್ವಲ್ಲ. ಹೈಕಮಾಂಡ್ ಕೇಳ್ಬೇಕಲ್ಲ ಎಲ್ಲದಕ್ಕೂ. ಸರ್ ಇದ್ರ ಜೊತೆಗೆ ಒಂದು ಖಾಸಗಿ ಒಂದು ಟೀಮ್ ಸರ್, ಒಂದು ಲೀಗ್ ಟೀಮ್, ಅದಕ್ಕೆ ವಿಶ್ ಮಾಡೋದಾಗ್ಲಿ ಅಥವಾ ಜನರ ಭಾವನೆ ಅದಕ್ಕೆ ಶುಭ ಕೋರೋದು ಒಂದು ಭಾಗ. ಆದ್ರೆ ನಾವು ರಣಜಿ ಗೆದ್ದಾಗ್ಲೂ ಕೂಡ ಅಂತ ಒಂದು ದೊಡ್ಡದಾದಂತ ಸನ್ಮಾನ ನಮ್ಮ ಕರ್ನಾಟಕದ ಆಟಗಾರರಿಗೆ ಮಾಡಿಲ್ಲ. ವರ್ಲ್ಡ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮೂರ್ನವರಾಗಿದ್ರು ಕೂಡ ಒಂದೇ ಒಂದು ಶಾಲೆ ಆಗ್ಲಿ ಒಂದು ಸನ್ಮಾನ ಆಗ್ಲಿ ಸರ್ಕಾರಗಳು ಮಾಡಿಲ್ಲ ಸರ್. ಈ ಒಂದು ಖಾಸಗಿ ತಂಡಕ್ಕೆ ಇಷ್ಟೊಂದು ಮಾಡೋದು ಬೇಕಿತ್ತು ಅಂತ ಅನ್ಸುತ್ತೆ ಸರ್. ಯುದ್ಧಗೆದ್ದ ಸೈನಿಕರಿಗೆ ಮಾಡಲಿಲ್ಲ ಅವರು. ಸಾಕ್ಷಿ ಕೇಳಿದ್ರು. ಇದು ನೀವು ಹೇಳಿದ್ರಲ್ಲ, ಇದು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ವರ್ಚಸ್ಸು, ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು, ನನ್ನ ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಇವರು ಆದ್ಯತೆಗೋಸ್ಕರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಈ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿ ಆ ಪಾಪ ಅಮಾಯಕ ಯುವಕರನ್ನ ಬರೀತಾನೆ. Sir, there is a letter which has been released. In the letter, it claims that the KSCA, DNA and RCB wanted to hold function at the Grand Steps. It was not the government initiative. Somewhere the government is distancing itself that they were not the organizers. In fact, it was KSCA and putting entire blame on them. So it's becoming, I think all those things now they are manipulating to save their life, to save their face, according to them. ಸರ್, ಘಟನೆ ಆದ ತಕ್ಷಣ ಸಿಎಂ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಸರ್. ಇವರು ಫಸ್ಟ್ ಕೇಳಿದ್ದು KCS ಸ್ಟೇಡಿಯಂನಲ್ಲಿ, ಆಮೇಲಿಂದ ಇಲ್ಲಿ ವಿಧಾನಸೌಧ ಮುಂಭಾಗ ಅಲ್ಲಿ ಹೇಳಿದ್ನಲ್ಲ ನಮ್ಮ ಒಲಿಂಪಿಕ್ನ ಅಧ್ಯಕ್ಷರು, ಅವ್ರದ್ದು ಇದೆಲ್ಲ ಡ್ರಾಮಾ. ನಾನಿದ್ದೀನಿ, ಕೊಡಿಸ್ತೀನಿ. ಒಂದು ಕನಿಕರದ್ದು ಮಾತಾಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಮೋದಿಯವರು ಅಟ್ಲೀಸ್ಟ್ ಟ್ವೀಟ್ ಮಾಡಿದ್ರು ತಕ್ಷಣ ಕಂಡೋಲೆನ್ಸ್ ಹೇಳಿ. ಕಾಂಗ್ರೆಸ್ ಹೈಕಮಾಂಡು ಅವ್ರು ಏನಿದ್ರು ಕರ್ನಾಟಕದ ಸಂಪತ್ನ ಇವರುಗಳಿಂದ ಲೂಟಿ ಮಾಡಿಸಿ ತಗೊಳ್ಳೋದು ಗೊತ್ತಿದೆಯೋ ಹೊರತು ಜನಗಳ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ನಾವು ಅನ್ನೋದು ಇವರಲ್ಲಿ ಈಗ ಇಲ್ಲ. ನೋಡ ಏನೇನು ಮಾಡಬೇಕು ಅನ್ನೋದು ಕೂತು ನಾವು ಚರ್ಚೆ ಮಾಡ್ತೀವಿ. ಪರಿಹಾರ ವಿಚಾರದಲ್ಲಿ ಒಂದು ಆನೆ ತುಳಿತಕ್ಕೆ ಕೇರಳದಲ್ಲಿ 25 ಲಕ್ಷ ಕೊಡ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದಾಗಿದ್ರು 10 ಲಕ್ಷ ಕೊಡ್ತಾರೆ. ಇದು ಯಾವ ರೀತಿ ಸರ್? ಅದು ಇದು ಒಪ್ಪುಗತ್ತೀನಿ ಸರ್ಕಾರಕ್ಕೆ. ಇವತ್ತು ಅವ್ರು ಮಾಡಿದಂತ ಅಚಾತುರ್ಯದಿಂದ ಆಗಿರ್ತಕ್ಕಂಥ ಈ ಘಟನೆ, ಇಲ್ಲಿ ದುಡ್ಡಿನ ವ್ಯಾಲ್ಯೂ ಮುಖ್ಯ ಅಲ್ಲ. ನಾವು ಜೀವಕ್ಕೆ ದುಡ್ಡು ಕಟ್ಟಲಿಕ್ಕಾಗಲ್ಲ, ವ್ಯಾಲ್ಯೂ ಕಟ್ಟಲಿಕ್ಕಾಗಲ್ಲ. ಆದರೂ ಮಾನವೀಯತೆಯ ದೃಷ್ಟಿಯಿಂದ ಆ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ ಅದರ ಮೇಲೆ ಇವತ್ತು ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ದಲ್ಲ, ಹರಿಪ್ರಸಾದ್ 1 ಕೋಟಿ ಕೊಡ್ಲಿ ಅಂತ ಹೇಳಿದ್ರು.
ಮಾಡಿದ್ರೆ ತಪ್ಪುಗ ತೀರ್ಮಾನ ಮಾಡಲಿಲ್ಲ. ಸರ್, ನೀವೆಲ್ಲ ಮೈತ್ರಿ ಇದೀರಿ, ನಿಮ್ಮ ಅಪೋಸಿಷನ್ ಲೀಡರ್ಗೆ ಸಲಹೆ ಕೊಡ್ತೀರಾ? ಇದೇನಾದ್ರು ವಿಶೇಷ ಅಧಿವೇಶನ ಕರೆದು ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಪ್ರಶ್ನೆ ಇದೆ, ಜನರಿಗೆ ಎಲ್ಲ ಗೊತ್ತಾಗಬೇಕಾಗುತ್ತೆ. ಪತ್ರಿಕಾಗೋಷ್ಠಿ ಮಾಡೋದ್ರಿಂದ ಎಲ್ಲವೂ ಬಗ್ಗೆ ಹರಿಯೋದಿಲ್ಲ. ವಿಶೇಷ ಅಧಿವೇಶನ ಕರೀಲಿಕ್ಕೆ ಯಾರು ಒತ್ತಾಯ ಮಾಡ್ತೀರಾ ಸರ್? ಇಲ್ಲ, ಅದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಮತ್ತು ಶಾಸಕ ಮಿತ್ರರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಬಹುಶಃ ತಕ್ಷಣದಲ್ಲಿ ಒಂದು ಲೆಟರ್ ಬರೆದು ಈ ಸರ್ಕಾರದ ಈ ನಡವಳಿಕೆಯ ಬಗ್ಗೆ ಇಲ್ಲ ವಿಶೇಷ ಅಧಿವೇಶನ ಕರೀಬೇಕು ಅಂದ್ರೆ ಅದಕ್ಕೂ ಕರೀತಕ್ಕಂಥದ್ದಕ್ಕೆ ಆಗ್ರಹಿಸ್ತಾರೆ. ಸರ್, ರಾಜಕೀಯ ಮಾಡಬಾರ್ದು. ರಾಜ್ಕುಮಾರ್ ತೀರ್ಕೊಂಡ ಏನಾಯ್ತು ಅವಾಗೆಲ್ಲ ನೋಡಿದೀವಿ ನಾವು. ನೋಡಿ, ರಾಜ್ಕುಮಾರ್ ಒಂದ್ ನಿಮಿಷ, ರಾಜ್ಕುಮಾರ್ ತೀರ್ಕೊಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ, ನಮಗೆ ಫಸ್ಟ್ ಏನು ಇನ್ಫಾರ್ಮೇಶನ್ ಕೊಡ್ಲೇ ಇಲ್ಲ ಫ್ಯಾಮಿಲಿ ಅಂತ, ಮಾಹಿತಿ ಪಬ್ಲಿಕ್ ಮಾಡ್ಬಿಟ್ರು. ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಬಹಳ ಹಿಂಸೆ ಪಟ್ಟಿದ್ವಿ. ನನಗೆ ಗೌರವ ಇದೆ ಅವ್ರ ಮೇಲೆ, ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ನಾನು ಅವರ ಚಿತ್ರಗಳನ್ನು ನೋಡೇ ಮಾನವೀಯತೆ, ತಾಯಿ ಹೃದಯ ಅಂತಕ್ಕಂಥದ್ದು ನನಗಿದ್ರೆ ಬಡವರ ಬಗ್ಗೆ ಅವ್ರ ಸಿನಿಮಾ ನೋಡೇ ಕಲ್ತಿರೋದು. ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ನಿಮಗೆ ಗೊತ್ತಿದೆ. ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ. ಆದರೆ ಇಲ್ಲಿ ಅವತ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡಿಬಿಟ್ರು. ನಂತರ ಅವರ ಮೃತದೇಹವನ್ನು ಅವ್ರ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಅವ್ರೇನು ಕಣ್ಣು ದಾನ ಮಾಡಬೇಕು ಅಂತಿದ್ದ, ಅದಕ್ಕೆ ಆಪರೇಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಅಷ್ಟರೊಳಗೆ ಜನ ಎಲ್ಲ ಗ್ಯಾದರ್. ನಾನು ಹೋದೆ ವಿಷಯ ಗೊತ್ತಾಗ್ತಿದ್ದಾಗೆ. ಆಮೇಲೆ ನಾವು ಕಂಟ್ರಿವಾಸ್ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನು ಮಾಡಬೇಕೋ ಮಾಡಿದ್ವಿ, ನೀಟಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ. ನನಗೆ ಅವತ್ತು ನಮ್ಮ ಸರ್ಕಾರದ ಇಮೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು, ಗೋಲಿಬಾರ್ ಆಯಿತು, ಇಬ್ಬರು ತೀರ್ಕೊಂಡ್ರು. ಅದಾದ್ಮೇಲೆ ಕಂಟ್ರೋಲ್ ಇತ್ತು. ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯ್ತಾ, ನಾನೇ ಮುಖ್ಯಮಂತ್ರಿ ಇದ್ದೆ. ಆದ್ರೆ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ಮಾಡಿದ್ರಿ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಹೋದಾಗ ಇದೇ ಇದಕ್ಕಿಂತ ಜಾಸ್ತಿ ಜನ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ. ಅದರಿಂದ ಅದನ್ನ ಇದಕ್ಕೆ ಹೋಲಿಕೆ ಮಾಡೋದು ಅಂತೇಳಿ ಅವ್ರ ಸಣ್ಣತನ ಅಷ್ಟೆ. ಸರ್, ಈಗ ನೀವು ಮುಖ್ಯಮಂತ್ರಿ ಇದ್ದಾಗ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಚಿಕ್ಕವಿಕೆಯಲ್ಲಿ ಅಲ್ಲಿ ಮದ್ದೂರಲ್ಲಿ ಅಥವಾ ಮಂಡ್ಯದಲ್ಲಿ ಅನ್ಸುತ್ತೆ ಬಸ್ ಅನಾಹುತ ಆದಾಗ ನೀವು ಆ ಫಂಕ್ಷನ್ ಸ್ಟಾಪ್ ಮಾಡಿದ್ರಿ. ಆದ್ರೆ ಇಲ್ಲಿ ಪ್ರಾಣಗಳು ಹೋಗುವಂತ ಗೊತ್ತಿದ್ದು ಕಾರ್ಯಕ್ರಮ ನಿರಂತರ ನಡೀತಾ ಇತ್ತು. ಅವರು PFPS ಗೊತ್ತಿರುತ್ತೆ ಸರ್ ಮಾಹಿತಿ, ಆದ್ರೂ ಕೂಡ ಕಾರ್ಯಕ್ರಮ ನಡೆದಿದೆ ಅನ್ನೋದು ಸರ್. ಇಲ್ಲ, ತೀರ್ಕೊಂಡೋಗಿರೋ ಘಟನೆ ಗೊತ್ತಿದ್ದು ಅಲ್ಲಿ ಮುಚ್ಕೊಟ್ಕೊಂಡು ಕೂತಿದ್ರು. KCA ಸ್ಟೇಡಿಯಂನಲ್ಲಿ ಇವರು ಜನಾರ್ದನ ಹೋಟ್ಲಲ್ಲಿ ಮೊಮ್ಮಗನ ಕರ್ಕೊಂಡೋಗಿ ಬಾಸುಂದಿ ತಿನ್ಕೊಂಡು ಇವ್ರು ಕೂತಿದ್ರು. ಇವರಿಬ್ಬರದು ವ್ಯತ್ಯಾಸ ಎಷ್ಟು ನಡೆದಿದೆ. ಅವರಿಗೆ ಅಧಿಕಾರಿಗಳ ಮೇಲೆ ಇವತ್ತು ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಏನಿದೆ, ಇದು ಅವರ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ. ಅಧಿಕಾರಿಗಳಿಂದ ಇಲ್ಲಿ ಯಾವುದೇ ರೀತಿಯ ಲೋಪ ಆಗಿರಲಿಲ್ಲ. ಅವ್ರು ಕೊಟ್ಟಂತ ಸಲಹೆಗಳನ್ನು ಧಿಕ್ಕರಿಸಿ ಈ ಸರ್ಕಾರ ನಡ್ಕೊಂಡಂತ ರೀತಿ ಇದೆಯಲ್ಲ, ಅದರಿಂದ ಇವತ್ತು ಇಷ್ಟೆಲ್ಲ ಆಗಿದೆ. ಸರ್ಕಾರ ಜವಾಬ್ದಾರಿ ತಗೋಬೇಕಿದೆ. ಪಾಪ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು 15 ದಿವಸ ಅವರ ಇಮೇಜ್ ಹಾಳು ಮಾಡೋದು ಅಷ್ಟೇ ಇವ್ರ ಕೆಲಸ. ನಾವು ಮೈ ಡಿಮ್ಯಾಂಡ್ ದಿಸ್ ಗೌರ್ಮೆಂಟ್ ಶುಡ್ ಗೋ. These two great leaders, Deputy CM and CM, they have to pay for this bad incident. ಸರ್, ಅವ್ರು ಹೇಳ್ತಾರೆ ಈ ಅಪೋಸಿಷನ್ ಲೀಡರ್ಸ್ ಹೆಣ್ಣು ಮೇಲೆ ರಾಜಕೀಯ ಮಾಡ್ತಾರೆ, ಡರ್ಟಿ ಪಾಲಿಟಿಕ್ಸ್ ಮಾಡ್ತಾರೆ. ನೋಡಪ್ಪ, ನಮಗೆ ಅಂತ ದುರ್ಗತಿ ಬಂದಿಲ್ಲ. ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಒಂದು ಕನಿಕರ ಅನ್ನೋದು ಇವರಲ್ಲಿ ಇಲ್ಲ.
ಇವತ್ತು ವಿರೋಧ ಪಕ್ಷ ಇರೋದೇ ಅದಕ್ಕೆ ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಚಾಟಿ ಇಟ್ಕೊಂಡು ನಾವು ತಪ್ಪು ಮಾಡಿರ್ತಕ್ಕಂಥದ್ದನ್ನ ಸರಿಪಡಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಹೆಣದ ಮೇಲೆ ರಾಜಕೀಯ ಮಾಡ್ತಕ್ಕಂಥ ದುರ್ಗತಿ ನಮ್ಗೆ ಇನ್ನೂ ಬಂದಿದೆ. ಅಂತ ಒಂದು ರಾಜಕಾರಣ ನಾವು ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ಸರ್ ಆನ್ಲೈನ್ ಕ್ಯಾಂಪೇನ್ ತೀರ್ಕೊಂಡವರಲ್ಲ ಸರ್, ಅವ್ರ ವಿಚಾರದಲ್ಲಿ ಮೈತ್ರಿ ಪಕ್ಷಗಳ ಸ್ಟ್ಯಾಂಡ್ ಏನು, ಮನೆಗೆ ಹೋಗ್ತೀರಾ, ಸಾಂತ್ವನ ಹೇಳ್ತೀರಾ? ನೋಡೋಣ, ಅವ್ರ ಮನೆಗಳಿಗೆ ಹೋಗಬೇಕು ಅನ್ನೋದು ಇದೆ. ನಮ್ಮ ಪಕ್ಷದಿಂದಲೂ ಅಷ್ಟೇ, ಬಿಜೆಪಿ ನಮ್ಮ ಸ್ನೇಹಿತರುಗಳನ್ನು ಅದು ಹಲವಾರು ಭಾಗದಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಒಂದು ದಿವಸದಲ್ಲಿ ಎಲ್ಲ ಕಡೆ ಹೋಗ್ಲಿಕ್ಕಾಗೋದಿಲ್ಲ. Sir, there is an online campaign. I stand with the Bangalore City Police ಅಂತ. Yes, because Social media. because why that campaign started, everybody knows there is no fault of police officers, no failure of police. This is the failure of this government. That's why this campaign is going on. ಅವರೇನು ಯಾವ್ದು ಬೇಕಾದ್ರೂ ಮಾಲೀಕತ್ವ ಪಡಿತಾರೆ, ಅದೇನು ಅವ್ರಿಗೇನು ತೊಂದರೆ ಇಲ್ಲ. ಏನು ಬೇಕಾದ್ರೂ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್. ಧನ್ಯವಾದ ಎಲ್ಲರೂ. ಥ್ಯಾಂಕ್ ಯು ಸರ್.